ನಮಸ್ಕಾರ ಸ್ನೇಹಿತರೆ. ಸಮುದ್ರ ಮೇಲ್ನೋಟಕ್ಕೆ ಶಾಂತವಾಗಿದೆ, ಆಕಾಶ ಕೂಡ ಸೈಲೆಂಟ್ ಆಗಿದೆ. ಆದ್ರೆ ಇರಾನ್ ಮಾತ್ರ ಈಗ ಒಳಗೊಳಗೆ ನಡುಗುತ್ತಿದೆ. ಟೆಹರಾನ್ನ ಬೀದಿಗಳಲ್ಲಿ ಈಗ ಚರ್ಚೆ ಆಗ್ತಿರೋದು ಒಂದೇ ವಿಷಯ. ವಾಷಿಂಗ್ಟನ್ ನಿಂದ ಆ ಒಂದು ಫೋನ್ ಕಾಲ್ ಬರುತ್ತಾ, ಟ್ರಂಪ್ ಆ ಕೆಂಪು ಬಟನ್ ಒತ್ತುತ್ತಾರಾ ಅಂತ. ಯಾಕಂದ್ರೆ ಇರಾನ್ ಮತ್ತು ಗಲ್ಫ್ ರಾಷ್ಟ್ರಗಳ ನಿದ್ದೆ ಕೆಡಿಸೋಕೆ ಅಮೆರಿಕ ಸಾವಿರಾರು ಸೈನಿಕರನ್ನ ಕಳಿಸ್ತಿಲ್ಲ. ಬದಲಿಗೆ ಇರಾನ್ ಕಡೆಗೆ ನುಗ್ಗಿ ಬರ್ತಿರೋದು ಆ ಒಂದೇ ಒಂದು ಹಡಗು. ಅದು ಇರಾನ್ ಕರಾವಳಿಗೆ ಹತ್ತಿರವಾಗುತ್ತಿದ್ದಂತೆ ಜಗತ್ತಿನ ರಕ್ಷಣಾ ತಜ್ಞರು ಅದನ್ನ ಇರಾನ್ ವಿನಾಶಕ ಅಂತ ಕರೀತಿದ್ದಾರೆ. ಅದು ಬೇರೆ ಯಾರೂ ಅಲ್ಲ, ದಕ್ಷಿಣ ಚೀನಾ ಸಮುದ್ರದಿಂದ ದಿಢೀರಂತ ಯೂಟರ್ನ್ ಹೊಡೆದು ನೇರವಾಗಿ ಇರಾನ್ ಎದೆಗೆ ಗುರಿ ಇಟ್ಟಿರುವ ಅಮೆರಿಕದ ಹೆಮ್ಮೆಯ ಮತ್ತು ಶತ್ರುಗಳ ಪಾಲಿನ ಮೃತ್ಯು ಯುಎಸ್ಎಸ್ ಅಬ್ರಾಹಂ ಲಿಂಕನ್. ಇದು ಕೇವಲ ಹಡಗಲ್ಲ, ಇದು ಸಮುದ್ರದಲ್ಲಿ ತೇಲಿ ಬರ್ತಿರೋ ಪ್ರಳಯ. ಹಾಗಿದ್ರೆ ಏನಿದು ಅಬ್ರಾಹಂ ಲಿಂಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ನ ತಾಕತ್ತು? ಈ ಒಂದು ಯುದ್ಧ ನೌಕೆಯ ಹೆಸರು ಕೇಳಿದ್ರೆ ಶತ್ರುಗಳು ಈ ರೀತಿ ಬೆವರೋದು ಯಾಕೆ? ನಿಜಕ್ಕೂ ಅಮೆರಿಕ ಯುದ್ಧಕ್ಕೆ ತಯಾರಿ ನಡೆಸಿದ್ಯಾ? ಎಲ್ಲವನ್ನ ಈ ವರದಿಯಲ್ಲಿ ಡೀಟೇಲ್ ಆಗಿ ನೋಡೋಣ. ಕಡೆತನಕ ಮಿಸ್ ಮಾಡದೆ ನೋಡಿ. ಚೀನಾ ಬಿಟ್ಟು ಇರಾನ್ ಕಡೆಗೆ ಟಾರ್ಗೆಟ್. ಸ್ನೇಹಿತರೆ, ಅಸಲಿಗೆ ಈ ಹಡಗು ಇರಾನ್ ಕಡೆಗೆ ಬರಬೇಕಾಗಿರ್ಲಿಲ್ಲ. ಈ ಜನವರಿ 2026ರ ಆರಂಭದಲ್ಲಿ ಇದು ಇದ್ದಿದ್ದು ದಕ್ಷಿಣ ಚೀನಾ ಸಮುದ್ರದಲ್ಲಿ. ಅಲ್ಲಿ ಚೀನಾಕ್ಕೆ ಟಕ್ಕರ್ ಕೊಡೋಕೆ, ಡ್ರ್ಯಾಗನ್ ಎದೆಯಲ್ಲಿ ನಡುಕ ಹುಟ್ಟಿಸೋಕೆ ಪೆಸಿಫಿಕ್ ಸಾಗರದಲ್ಲಿ ಗಸ್ತು ತಿರುಗುತ್ತಿತ್ತು. ಆದ್ರೆ ಜನವರಿ ಮಧ್ಯಭಾಗದಲ್ಲಿ ವಾಷಿಂಗ್ಟನ್ ನಿಂದ ಒಂದು ಹೈ ಅಲರ್ಟ್ ಮೆಸೇಜ್ ಬರುತ್ತೆ. ತಕ್ಷಣ ರೂಟ್ ಚೇಂಜ್ ಮಾಡಿ, ನಿಮ್ಮ ಟಾರ್ಗೆಟ್ ಈಗ ಚೀನಾ ಅಲ್ಲ, ಇರಾನ್. ಆ ಒಂದೇ ಒಂದು ಆದೇಶ ಈ ದೈತ್ಯ ನೌಕೆಯ ದಿಕ್ಕನ್ನೇ ಬದಲಿಸುತ್ತೆ. ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪರೋಕ್ಷವಾಗಿ ಒಂದು ಮಾತು ಹೇಳ್ತಾರೆ. ವಿ ಹ್ಯಾವ್ ಆನ್ ಆರ್ಮಡಾ ಹೆಡ್ಡಿಂಗ್ ಇನ್ ದಟ್ ಡೈರೆಕ್ಷನ್. ಅಂದ್ರೆ ನಮ್ಮ ಬೃಹತ್ ನೌಕಾಪಡೆ ಆ ಕಡೆ ಹೋಗ್ತಿದೆ, ಹುಷಾರ್ ಅಂತ. ಟ್ರಂಪ್ ಬಾಯಲ್ಲಿ ಈ ಮಾತು ಬಂದಿದ್ದೇ ತಡ. ಅತ್ತ ಯುಎಸ್ಎಸ್ ಅಬ್ರಾಹಂ ಲಿಂಕನ್ ಸಿಂಗಾಪುರದ ಕಿರಿದಾದ ಮಲಕ್ಕಾ ಜಲಸಂಧಿ ದಾಟಿದೆ. ವಿಶಾಲವಾದ ಹಿಂದೂ ಮಹಾಸಾಗರವನ್ನ ಸೀಳಿಕೊಂಡು ಈಗ ನೇರವಾಗಿ ಗಲ್ಫ್ ಆಫ್ ಒಮನ್ ಬಾಗಿಲಿಗೆ ಬಂದು ನಿಂತಿದೆ. ಇತ್ತ ಇರಾನ್ ಪರಿಸ್ಥಿತಿ ಏನಾಗಿದೆ? ಅಲ್ಲಿ ಅಫಿಷಿಯಲ್ ಆಗಿ ಸರ್ಕಾರ ಏನೂ ಹೇಳ್ತಿಲ್ಲ. ಆದ್ರೆ ಗ್ರೌಂಡ್ ರಿಪೋರ್ಟ್ ಪ್ರಕಾರ ಟೆಹರಾನ್ನಲ್ಲಿ ಒಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ, ಇಂಟರ್ನೆಟ್ ಬಂದ್ ಮಾಡಲಾಗಿದೆ. ಅಲ್ಲಿನ ಜನ ಬಂಕರ್ಗಳ ಒಳಗೆ ಹೋಗೋಕೆ ಬ್ಯಾಗ್ ಪ್ಯಾಕ್ ಮಾಡ್ತಿದ್ದಾರೆ. ಯಾಕಂದ್ರೆ ಅವರಿಗೆ ಗೊತ್ತು, ಅಬ್ರಾಹಂ ಲಿಂಕನ್ ಬರ್ತಿದೆ ಅಂದ್ರೆ ಅಮೆರಿಕ ಸುಮ್ಮನೆ ಹಾಯ್ ಹೇಳೋಕೆ ಬರ್ತಿಲ್ಲ, ಯಾವುದೋ ದೊಡ್ಡ ಸ್ಕೆಚ್ ಹಾಕಿರುತ್ತೆ ಅಂತ. ನೀರಿನ ಮೇಲೆ ತೇಲುವ 24 ಅಂತಸ್ತಿನ ಕೋಟೆ. ಹಾಗಿದ್ರೆ ಇಡೀ ಜಗತ್ತು ಭಯ ಪಡ್ತಿರೋ ಈ ಹಡಗು ನೋಡೋಕೆ ಹೇಗಿದೆ? ಇದರ ಸೈಜ್ ಬಗ್ಗೆ ಕೇಳಿದ್ರೆ ನಿಜಕ್ಕೂ ನಿಮ್ಮ ತಲೆ ತಿರುಗುತ್ತೆ. ಇದರ ಹೆಸರು ಯುಎಸ್ಎಸ್ ಅಬ್ರಾಹಂ ಲಿಂಕನ್ CVN 72. ಟೆಕ್ನಿಕಲ್ ಆಗಿ ಹೇಳೋದಾದ್ರೆ ಇದು ನಿಮಿಟ್ಸ್ ಕ್ಲಾಸ್ ನ ಸೂಪರ್ ಕ್ಯಾರಿಯರ್. ಇದರ ಉದ್ದ ಬರೋಬ್ಬರಿ 333 ಮೀಟರ್ಗಳು, ಅಂದರೆ 1092 ಅಡಿ. ಅರ್ಥ ಆಗ್ತಿಲ್ವಾ? ಸಿಂಪಲ್ ಆಗಿ ಹೇಳ್ತೀವಿ ಕೇಳಿ. ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಇದೆಯಲ್ಲ, ಅದರ 3 ಮೈದಾನಗಳನ್ನ ಸಾಲಾಗಿ ಜೋಡಿಸಿದ್ರೆ ಎಷ್ಟು ಉದ್ದ ಆಗುತ್ತೋ ಈ ಹಡಗು ಅಷ್ಟು ಉದ್ದ ಇದೆ. ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಅಮೆರಿಕದ ಫೇಮಸ್ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಇದೆಯಲ್ಲ, ಆ ಬಿಲ್ಡಿಂಗ್ ನ ಬುಡಮೇಲಾಗಿ ಅಡ್ಡಲಾಗಿ ಮಲಗಿಸಿದ್ರೆ ಈ ಹಡಗಿನ ಉದ್ದಕ್ಕೆ ಸಮ ಆಗತ್ತೆ. ಇನ್ನು ಎತ್ತರ, ಸಮುದ್ರದ ನೀರಿನ ಮಟ್ಟದಿಂದ ಇದು 24 ಅಂತಸ್ತಿನ ಬಿಲ್ಡಿಂಗ್ ಗಿಂತ ಎತ್ತರವಾಗಿದೆ. ಇದರ ಮೇಲ್ಭಾಗದ ಡೆಕ್ ಎಷ್ಟೊಂದು ಅಗಲ ಇದೆ ಅಂದ್ರೆ ಅಲ್ಲಿ ಒಟ್ಟಿಗೆ 4 ಫುಟ್ಬಾಲ್ ಮ್ಯಾಚ್ಗಳನ್ನ ಆರಾಮಾಗಿ ಆಡಬಹುದು. ಸಮುದ್ರದಲ್ಲಿ ಇದು ಹೋಗ್ತಿದ್ರೆ ಯಾವುದೋ ಹಡಗು ಹೋದ ಹಾಗೆ ಕಾಣಲ್ಲ, ಬದಲಿಗೆ ಒಂದು ಸಣ್ಣ ದ್ವೀಪವೇ ತೇಲಿಕೊಂಡು ಹೋದ ಹಾಗೆ ಕಾಣುತ್ತೆ. ಇದರ ತೂಕ ಬರೋಬ್ಬರಿ 1 ಲಕ್ಷ ಟನ್. ಇಂತಹ ದೈತ್ಯಾಕಾರದ ಹಡಗನ್ನ ಕಟ್ಟೋಕೆ ಅಮೆರಿಕ ಖರ್ಚು ಮಾಡಿದ್ದು ಎಷ್ಟು ಗೊತ್ತಾ? ಇಂದಿನ ಲೆಕ್ಕದಲ್ಲಿ ಸುಮಾರು $7 ಬಿಲಿಯನ್. ಅಂದ್ರೆ ಭಾರತದ ರೂಪಾಯಿಯಲ್ಲಿ ಸುಮಾರು 50ರಿಂದ 60 ಸಾವಿರ ಕೋಟಿ ರೂಪಾಯಿ. ಡೀಸೆಲ್ ಬೇಡ, ಪೆಟ್ರೋಲ್ ಬೇಡ, 25 ವರ್ಷ ನಾನ್ ಸ್ಟಾಪ್ ಓಡುತ್ತೆ. ಗಾತ್ರ ನೋಡಿ ಭಯ ಬೀಳಬೇಡಿ. ಇದರ ನಿಜವಾದ ರಾಕ್ಷಸ ಶಕ್ತಿ ಇರೋದು ಇದರ ಹೊಟ್ಟೆಯ ಒಳಗೆ. ಅದೇ ಇದರ ಎಂಜಿನ್ ರೂಮ್. ಸಾಮಾನ್ಯ ಹಡಗುಗಳಿಗೆ ಡೀಸೆಲ್ ಬೇಕು. ಪ್ರತಿ 10-15 ದಿನಕ್ಕೊಮ್ಮೆ ಇಂಧನ ತುಂಬಿಸೋಕೆ ಯಾವುದಾದ್ರೂ ಬಂದರಿಗೆ ಹೋಗ್ಬೇಕು. ಆದ್ರೆ ಈ ಅಬ್ರಾಹಂ ಲಿಂಕನ್ಗೆ ಆ ಚಿಂತೆ ಇಲ್ಲ. ಯಾಕಂದ್ರೆ ಇದು ಓಡೋದು ಅಣುಶಕ್ತಿ, ನ್ಯೂಕ್ಲಿಯರ್ ಪವರ್ ಮೇಲೆ. ಎಸ್, ಇದರ ಒಳಗೆ 2 A4W ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿವೆ. ಇವು 24 ಗಂಟೆ ಬೆಂಕಿ ಉಗುಳುತ್ತಿರುತ್ತವೆ. ಇವು ಎಷ್ಟೊಂದು ಪವರ್ಫುಲ್ ಅಂದ್ರೆ ಒಮ್ಮೆ ಫ್ಯೂಯಲ್ ತುಂಬಿಸಿದ್ರೆ, ಅಂದ್ರೆ ಒಮ್ಮೆ ಫುಲ್ ಟ್ಯಾಂಕ್ ಮಾಡಿದ್ರೆ ಮುಂದಿನ 20ರಿಂದ 25 ವರ್ಷ ಇದರ ಕಡೆ ತಿರುಗಿ ನೋಡೋ ಹಾಗಿಲ್ಲ. ಯೋಚನೆ ಮಾಡಿ, 25 ವರ್ಷಗಳ ಕಾಲ ನಾನ್ ಸ್ಟಾಪ್ ಆಗಿ ಈ ಹಡಗು ಪ್ರಪಂಚವನ್ನೇ ಸುತ್ತಬಲ್ಲದು. ಇದರಿಂದ ಉತ್ಪತ್ತಿಯಾಗುವ ಪವರ್ ಎಷ್ಟು ಗೊತ್ತಾ? 2,60,000 ಹಾರ್ಸ್ ಪವರ್. ಒಂದು ಇಡೀ ಮಧ್ಯಮ ಗಾತ್ರದ ನಗರಕ್ಕೆ ಕರೆಂಟ್ ಕೊಡುವಷ್ಟು ಶಕ್ತಿ ಇದರಲ್ಲಿದೆ.
ಇನ್ನು ನಡು ಸಮುದ್ರದಲ್ಲಿ ಕುಡಿಯೋ ನೀರಿಗೆ ಏನು ಮಾಡ್ತಾರೆ, ಅದಕ್ಕೂ ಇಲ್ಲಿ ವ್ಯವಸ್ಥೆ ಇದೆ. ಸಮುದ್ರದ ಉಪ್ಪು ನೀರನ್ನೇ ಹೀರಿಕೊಂಡು ಅದನ್ನ ಕುಡಿಯೋ ನೀರಾಗಿ ಬದಲಿಸೋ ಬೃಹತ್ ಪ್ಲಾಂಟ್ ಇದರಲ್ಲಿದೆ. ದಿನಕ್ಕೆ ಬರೋಬ್ಬರಿ 15 ಲಕ್ಷ ಲೀಟರ್ 4 ಲಕ್ಷ ಗ್ಯಾಲನ್ ಶುದ್ಧ ನೀರನ್ನ ಇದು ರೆಡಿ ಮಾಡುತ್ತೆ. ಪವರ್ ಇದೆ, ನೀರಿದೆ, ಸ್ಪೀಡ್ ಕೂಡ ಇದೆ. ಹೀಗಾಗಿಯೇ ಇದು ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಹೋಗಿ ಯುದ್ಧಕ್ಕೆ ನಿಲ್ಲಬಹುದು. ಸಮುದ್ರದ ಮಧ್ಯೆ ತೇಲುವ ಮಿನಿ ಅಮೆರಿಕ. ನಾವು ಯುದ್ಧ ನೌಕೆ ಅಂದ ತಕ್ಷಣ ಬರೀ ಬಾಂಬ್, ಮಿಸೈಲ್, ಗನ್ ಅಂತ ಅನ್ಕೋತೀವಿ. ಆದ್ರೆ ಈ ಹಡಗಿನ ಒಳಗೆ ಹೋದ್ರೆ ಅಲ್ಲೊಂದು ಮಿನಿ ಪ್ರಪಂಚವೇ ಇದೆ. ಇದನ್ನ ಒಂದು ತೇಲುವ ನಗರ, ಫ್ಲೋಟಿಂಗ್ ಸಿಟಿ ಅಂತಾನೆ ಕರೀಬಹುದು. ಯಾಕಂದ್ರೆ ಇದರ ಮೇಲೆ ಬರೋಬ್ಬರಿ 6,000 ಜನ ವಾಸ ಮಾಡ್ತಾರೆ. ಪೈಲಟ್ಗಳು, ಎಂಜಿನಿಯರ್ಗಳು, ಡಾಕ್ಟರ್ಗಳು, ಅಡುಗೆಯವರು, ಕಸ ಗುಡಿಸೋರು, ಹೀಗೆ ಎಲ್ಲರೂ ಇಲ್ಲಿದ್ದಾರೆ. ಈ 6,000 ಜನಕ್ಕೆ ಬೇಕಾದ ಎಲ್ಲಾ ಸೌಲಭ್ಯಗಳು ಈ ಹಡಗಿನಲ್ಲೇ ಇವೆ. ನಂಬೋಕೆ ಕಷ್ಟ ಆಗಬಹುದು. ಇದರೊಳಗೆ ಒಂದು ಫುಲ್ ಫ್ಲೆಡ್ಜ್ ಆಸ್ಪತ್ರೆ ಇದೆ. ಅಲ್ಲಿ ಸರ್ಜರಿ ಮಾಡೋ ಆಪರೇಷನ್ ಥಿಯೇಟರ್, ಐಸಿಯು ಬೆಡ್ಗಳು ಇವೆ. ದೈಹಿಕವಾಗಿ ಫಿಟ್ ಆಗಿರಲು ದೊಡ್ಡ ಜಿಮ್ ಇದೆ. ನ್ಯೂಸ್ ಮತ್ತು ಮನರಂಜನೆಗಾಗಿ ಇವರದ್ದೇ ಆದ ಸ್ವಂತ ಟಿವಿ ಸ್ಟೇಷನ್ ಇದೆ. ಅಷ್ಟೇ ಅಲ್ಲ, ಅಮೆರಿಕದ ಒಂದು ಊರಿಗೆ ಇರೋ ಹಾಗೆ ಈ ಹಡಗಿಗೆ ಸ್ವಂತ ಜಿಪ್ ಕೋಡ್ ಮತ್ತು ಪೋಸ್ಟ್ ಆಫೀಸ್ ಕೂಡ ಇದೆ. ಇನ್ನು ಊಟದ ವಿಷಯಕ್ಕೆ ಬಂದ್ರೆ ಇಲ್ಲಿರೋ ಅಡುಗೆ ಮನೆಯಲ್ಲಿ ಗ್ಯಾಲರಿ, ದಿನಕ್ಕೆ ಬರೋಬ್ಬರಿ 15,000ದಿಂದ 18,000 ಊಟ ತಯಾರಾಗತ್ತೆ. ತಿಂಗಳುಗಟ್ಟಲೆ ಭೂಮಿಯನ್ನೇ ನೋಡದೆ ಫ್ಯಾಮಿಲಿಯಿಂದ ದೂರ ಇದ್ದು ಸಮುದ್ರದ ಅಲೆಗಳ ಮಧ್ಯೆ ಈ ಸೈನಿಕರು ಬದುಕುತ್ತಾರೆ. ಹೊರಗಡೆ ಇರೋರಿಗೆ ಇದು ವಾರ್ಶಿಪ್, ಆದ್ರೆ ಒಳಗಿರೋರಿಗೆ ಇದೇ ಮನೆ. ರಾಡರ್ಗೆ ಸಿಗಲ್ಲ ಇರಾನ್ ಪಾಲಿನ ಯಮಧೂತ F-35. ಸ್ನೇಹಿತರೆ, ಈ ಹಡಗು ಇಷ್ಟೊಂದು ಫೇಮಸ್ ಆಗಿರೋದು ಇದರ ಜಿಮ್ ಅಥವಾ ಕ್ಯಾಂಟೀನ್ ನಿಂದ ಮಾತ್ರ ಅಲ್ಲ. ಇದು ಫೇಮಸ್ ಆಗಿರೋದು ಇದು ತನ್ನ ಬೆನ್ನ ಮೇಲೆ ಹೊತ್ತು ತಂದಿರೋ ರಣಹದ್ದುಗಳಿಂದ. ಎಸ್, ಈ ನೌಕೆಯು ಒಂದು ತೇಲುವ ಏರ್ಪೋರ್ಟ್. ಇದರ ಕೆಪಾಸಿಟಿ ಕೇಳಿದ್ರೆ ಶಾಕ್ ಆಗ್ತೀರಾ. ಇದರ ಮೇಲೆ ಸುಮಾರು 90 ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನ ನಿಲ್ಲಿಸಬಹುದು. ಜಗತ್ತಿನ ಎಷ್ಟು ದೇಶಗಳ ಹತ್ತಿರ ಇಷ್ಟೊಂದು ವಿಮಾನಗಳೇ ಇಲ್ಲ. ಇದರಲ್ಲಿರೋ ಮೇನ್ ಅಸ್ತ್ರ ಯಾವುದು ಗೊತ್ತಾ? ಅದೇ 5ನೇ ತಲೆಮಾರಿನ F-35C ಲೈಟ್ನಿಂಗ್ II. ಇದು ಸ್ಟೆಲ್ತ್ ಫೈಟರ್. ಅಂದ್ರೆ ಇದು ರಾಡಾರ್ ಕಣ್ಣಿಗೆ ಕಾಣಲ್ಲ. ಇರಾನ್ ಬಾರ್ಡರ್ ದಾಟಿ ಒಳಗೆ ನುಗ್ಗಿ ಸ್ಫೋಟಕ ಹಾಕಿ ವಾಪಸ್ ಬಂದ್ರು ಇರಾನ್ ರಾಡಾರ್ಗಳಿಗೆ ಇದು ಬಂದಿದ್ದೇ ಗೊತ್ತಾಗಲ್ಲ. ಆದ್ರೆ ಇಲ್ಲೊಂದು ಸಮಸ್ಯೆ ಇದೆ. ಸಮತಟ್ಟಾದ ಏರ್ಪೋರ್ಟ್ ನಲ್ಲಿ ವಿಮಾನ ಟೇಕ್ ಆಫ್ ಆಗೋಕೆ ಉದ್ದನೆಯ ರನ್ವೇ ಇರುತ್ತೆ. ಆದ್ರೆ ಸಮುದ್ರದ ಮಧ್ಯೆ ಇರೋ ಹಡಗಿನಲ್ಲಿ ಜಾಗ ಎಲ್ಲಿರುತ್ತೆ? ಇಲ್ಲಿರೋ ರನ್ವೇ ಉದ್ದ ಕೇವಲ 300 ಅಡಿ. ಇಷ್ಟು ಚಿಕ್ಕ ಜಾಗದಲ್ಲಿ ಜೆಟ್ ಟೇಕ್ ಆಫ್ ಆಗೋದು ಹೇಗೆ? ಅದಕ್ಕೆ ಅಮೆರಿಕ ಬಳಸೋ ಟೆಕ್ನಾಲಜಿನೇ ಸ್ಟೀಮ್ ಕ್ಯಾಟಪಲ್ಟ್. ಇದು ವಿಮಾನವನ್ನ ಟೇಕ್ ಆಫ್ ಮಾಡಲ್ಲ, ಬದಲಿಗೆ ವಿಮಾನವನ್ನ ಒದ್ದು ಎಸೆಯುತ್ತೆ. ಹೌದು, ರಿಯಾಕ್ಟರ್ ನಿಂದ ಬರೋ ಹಬೆಯನ್ನ ಬಳಸಿ ಒಂದು ಪಿಸ್ಟನ್ ಮೂಲಕ ವಿಮಾನವನ್ನ ದೂಡಲಾಗುತ್ತೆ. ಒಂದು ಸಣ್ಣ ಕಲ್ಲನ್ನ ರಬ್ಬರ್ ಬ್ಯಾಂಡ್ ನಿಂದ ಎಳೆದರೆ ಹೇಗೆ ಹೋಗುತ್ತೋ ಹಾಗೆ. ಇದರ ಸ್ಪೀಡ್ ಎಷ್ಟಿರುತ್ತೆ ಗೊತ್ತಾ? ಕೇವಲ 2ರಿಂದ 2.5 ಸೆಕೆಂಡ್ ನಲ್ಲಿ 0ಯಿಂದ 260 ಕಿಲೋಮೀಟರ್ ವೇಗಕ್ಕೆ ವಿಮಾನ ಚಿಮ್ಮುತ್ತೆ. ಆಗ ಆ ಪೈಲಟ್ ಅನುಭವಿಸೋ ಒತ್ತಡ ಸಾಮಾನ್ಯ ಮನುಷ್ಯನಿಗೆ ತಡ್ಕೊಳ್ಳೋಕೆ ಆಗಲ್ಲ. ಒಂದೇ ಒಂದು ಚಿಕ್ಕ ತಪ್ಪು ನಡೆದರೂ ವಿಮಾನ ನೇರವಾಗಿ ಸಮುದ್ರಕ್ಕೆ ಬೀಳುತ್ತೆ. ಅದಕ್ಕೆ ಹೇಳೋದು ದ ಮೋಸ್ಟ್ ಡೇಂಜರಸ್ ಪ್ಲೇಸ್ ಆನ್ ಅರ್ತ್ ಇಸ್ ಎ ಫ್ಲೈಟ್ ಡೆಕ್. ನೀರಲ್ಲಿ ಸಬ್ಮರೀನ್, ಮೇಲೆ ಮಿಸೈಲ್, ಇದು ಅಭೇದ್ಯ ಕೋಟೆ. ನಿಮಗೆ ಡೌಟ್ ಬರಬಹುದು, ಇಷ್ಟೊಂದು ದೊಡ್ಡ ಹಡಗು ಅಲ್ವಾ, ಇರಾನ್ ಒಂದೇ ಒಂದು ಮಿಸೈಲ್ ಬಿಟ್ಟು ಇದನ್ನು ಉಡಾಯಿಸಬಹುದಲ್ವಾ ಅಂತ. ಆದ್ರೆ ಅದು ಅಷ್ಟು ಸುಲಭ ಅಲ್ಲ, ಬಹಳ ಕಷ್ಟ, ಒಂದು ಮಟ್ಟಿಗೆ ಅಸಾಧ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಮುದ್ರದ ರಾಜ ಯಾವತ್ತೂ ಒಂಟಿಯಾಗಿ ಯುದ್ಧಕ್ಕೆ ಬರೋಲ್ಲ. ಅವನ ಜೊತೆ ದೊಡ್ಡ ಸೈನ್ಯನೂ ಇರುತ್ತೆ. ಇದನ್ನೇ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ ಅಂತಾರೆ. ಅಬ್ರಾಹಂ ಲಿಂಕ್ನ ಸುತ್ತಲೂ ಏನಿದೆ ಗೊತ್ತಾ? 3ರಿಂದ 4 ಅತ್ಯಾಧುನಿಕ ಅರ್ಲಿ ಬರ್ಕ್ ಡೆಸ್ಟ್ರಾಯರ್ಗಳು ಮತ್ತು ಕ್ರೂಸರ್ಗಳು ಕಾವಲು ಕಾಯುತ್ತಿವೆ. ಇವುಗಳ ಕೆಲಸನೇ ಅಬ್ರಾಹಂ ಲಿಂಕ್ ಕಡೆ ಒಂದು ನೊಣವನ್ನು ಕೂಡ ಬರೋಕೆ ಬಿಡಲ್ಲ. ಅಷ್ಟೇ ಅಲ್ಲ, ನೀರಿನ ಆಳದಲ್ಲಿ ಯಾರಿಗೂ ಕಾಣದಂತೆ 1 ಅಥವಾ 2 ನ್ಯೂಕ್ಲಿಯರ್ ಅಟ್ಯಾಕ್ ಸಬ್ಮರೀನ್ಗಳು ಇದರ ಜೊತೆಗೆ ಇರುತ್ತವೆ. ಶತ್ರುಗಳ ಹಡಗು ಹತ್ತಿರ ಬರುವ ಮುನ್ನವೇ ಇವು ಟಾರ್ಪಿಡೋ ಬಿಟ್ಟು ಉಡಾಯಿಸ್ಬಿಡ್ತವೆ. ಒಂದು ವೇಳೆ ಇವೆಲ್ಲವನ್ನ ದಾಟಿ ಇರಾನ್ ಮಿಸೈಲ್ ಬಂದ್ರೆ ಚಿಂತೆ ಇಲ್ಲ, ಈ ಹಡಗಿನಲ್ಲಿ ಸ್ವಂತ ಐರನ್ ಡೋಮ್ ಸಿಸ್ಟಮ್ ಇದೆ. ಸಿ ಸ್ಪ್ಯಾರೋ ಮಿಸೈಲ್ ಮತ್ತು R2D2 ರೋಬೋಟ್ ತರ ಕಾಣೋ ಫ್ರೈಲ್ಯಾಂಕ್ಸ್ ಗನ್ಗಳು ಶತ್ರುಗಳ ಕ್ಷಿಪಣಿಯನ್ನ ಗಾಳಿಯಲ್ಲೇ ಪುಡಿ ಮಾಡ್ತವೆ. ಒಂದೇ ಸೆಕೆಂಡ್ ನಲ್ಲಿ ಸಾವಿರಾರು ಬುಲೆಟ್ ಉಗುಳೋ ಕೆಪಾಸಿಟಿ ಇವಕ್ಕಿದೆ. ಸೊ ಇದನ್ನ ಮುಟ್ಟೋದು ಅಂದ್ರೆ ಸಾವಿಗೆ ಆಮಂತ್ರಣ ಕೊಟ್ಟ ಹಾಗೆ. ಮುಂದಿನ 24 ಗಂಟೆ ಇರಾನ್ ಗತಿ ಏನು? ಸ್ನೇಹಿತರೆ, ಹಿಂದೂ ಮಹಾಸಾಗರದಲ್ಲಿ ಅಬ್ರಾಹಂ ಲಿಂಕನ್ ಎಬ್ಬಿಸಿರುವ ಅಲೆಗಳು ಈಗ ಇರಾನ್ ಕರಾವಳಿಗೆ ಅಪ್ಪಳಿಸುತ್ತಿವೆ. ಮುಂದಿನ 24ರಿಂದ 48 ಗಂಟೆಗಳು ಇಡೀ ಪ್ರಪಂಚಕ್ಕೆ ನಿರ್ಣಾಯಕ. ಅಮೆರಿಕ ಈ ಹಡಗನ್ನ ಕಳಿಸಿರೋದು ಸುಮ್ಮನೆ ಪಿಕ್ನಿಕ್ ಗಂತೂ ಅಲ್ಲ.
ಇದು ಇರಾನ್ಗೆ ಅಮೆರಿಕ ಕೊಟ್ಟಿರೋ ಅತಿ ದೊಡ್ಡ ವಾರ್ನಿಂಗ್. ಒಂದೆಡೆ ಆಂತರಿಕ ದಂಗೆ, ಮತ್ತೊಂದೆಡೆ ಸಮುದ್ರದಲ್ಲಿ ಈ ರಾಕ್ಷಸ. ಇರಾನ್ ಈ ಒತ್ತಡವನ್ನ ತಡ್ಕೊಳ್ಳುತ್ತಾ ಅಥವಾ ಶರಣಾಗುತ್ತಾ? ಅಮೆರಿಕದ ಈ ಸೈಕೋಲಾಜಿಕಲ್ ವಾರ್, ಮಾನಸಿಕ ಯುದ್ಧ ಈಗಾಗಲೇ ಅರ್ಧ ಗೆದ್ದಂತಿದೆ. ಯುದ್ಧ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂದು ಮಾತು ಮಾತ್ರ ಸತ್ಯ: ಅಬ್ರಹಂ ಲಿಂಕನ್ ಆಗಮನ ಪಶ್ಚಿಮ ಏಷ್ಯಾದ ಚಿತ್ರಣವನ್ನೇ ಬದಲಿಸಿದೆ. ಈಗ ನಿಮ್ಗೇನ್ ಅನ್ಸುತ್ತೆ? ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುತ್ತಾ ಅಥವಾ ಇದು ಬರೀ ಬೆದರಿಕೆನಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಮಸ್ತ್ ಮಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.